ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಒಂದು ರಾಜ್ಯ ಸರ್ಕಾರ ಅಂದರೆ ನಮ್ಮ ಒಂದು ಶಿಕ್ಷಣ ಇಲಾಖೆಯ ಆಯುಕ್ತರು ಒಂದು ಆದೇಶವನ್ನು ಮಾಡಿದ್ದಾರೆ. 2005ರಿಂದ ಸ್ಕೂಲ್ ಅಸೆಟ್ಸನ್ನು ಸ್ಯಾಟ್ಸ್ನಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡಬೇಕು ಅಂತ. ಬನ್ನಿ ನೋಡೋಣ ಯಾವ ರೀತಿ ಸ್ಕೂಲ್ ಅಸೆಟ್ಸನ್ನು ಎಂಟ್ರಿ ಮಾಡ್ಕೊಳ್ಳೋಣ ಏನು ಅಂತ. ವಿಡಿಯೋ ಪೂರ್ತಿವರೆಗೂ ನೋಡಿ, ಯಾವ ರೀತಿ ಫೈನಲ್ ಸಬ್ಮಿಟ್ ಮಾಡಬೇಕು ಅನ್ನೋದು ವಿಡಿಯೋ ಕೊನೆಯಲ್ಲಿ ಬರುತ್ತೆ. ಆ ವಿಡಿಯೋನ ಪೂರ್ತಿ ನೋಡಿದ್ರೆ, ಇದುವರೆಗೂ ನನ್ನ ಚಾನಲ್ ಯಾರಾದರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಯಾಟ್ಸ್, ಯುಡೈಸ್ ಹಾಗೂ HRMS ಇನ್ನಿತರ ನಮ್ಮ ಶಿಕ್ಷಣದ ಎಲ್ಲ ಒಂದು ನೋಟಿಫಿಕೇಷನ್ಗಳು ನಿಮಗೆ ಬರ್ತವೆ. ಸೊ ಈಗ ನಾವು ಬನ್ನಿ ಇದಕ್ಕೆ ಹೋಗೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್, ಎಲ್ಲದಕ್ಕೂ ಕಂಪ್ಯೂಟರ್ ಬೇಕೇ ಅಂತೇನಿಲ್ಲ ಸ್ನೇಹಿತರೆ, ಮೊಬೈಲಲ್ಲೇ ಮಾಡ್ಬೋದು. ಒಂದು ವೇಳೆ ಹೆಡ್ ಮಾಸ್ಟರ್ಗೆ ನಿಮ್ಗೆ ಯಾರಿಗಾದ್ರೂ ಬಂದಿಲ್ಲ ಅಂದರೆ ನೀವು ಮಾಹಿತಿಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇರ್ಬೋದು. ಈ ರೀತಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಸುಮ್ಮನೆ ಸೈಬರ್ ಸೆಂಟರ್ಗೆ ಹೋಗುವಾಗ 500,000 ಯಾಕೆ ದುಡ್ಡು ಇಡ್ತೀರಿ, ಆ ರೊಕ್ಕ ಇಡೋದ್ರಲ್ಲಿ ವೇಸ್ಟ್ ಆಗುತ್ತೆ. ಸೊ ಆದ್ದರಿಂದ ನೀವು ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು, ಯಾವುದೇ ಕಂಪ್ಯೂಟರೇ ಬೇಕಂತ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ. ಈಗ ನೀವೇನು ಮಾಡಬೇಕು, ನಿಮ್ಮ ಮೊಬೈಲ್ನಲ್ಲಿ SATS ಸ್ಯಾಟ್ಸ್ ಅಂತ ಓಪನ್ ಮಾಡಿ. ಸ್ಯಾಟ್ಸ್ ಅಂತ ಓಪನ್ ಮಾಡುವಾಗ ನಿಮ್ಮ ಒಂದು ಲಾಗಿನ್ ಆಗೋದಂತೂ ಎಲ್ಲರಿಗೂ ಗೊತ್ತಿರ್ತದೆ. ಈ ರೀತಿ ನೀವು ಲಾಗಿನ್ ಆಗ್ತಾ ಹೋಗ್ಬೇಕು ಸ್ನೇಹಿತರೆ. ಲಾಗಿನ್ ಆಗ್ತಾ ಹೋದಾಗ ಕ್ಯಾಪ್ಚಾ ಹಾಕ್ಬೇಕಿಲ್ಲಿ. ಕ್ಯಾಪ್ಚಾ ಹಾಕಿ ಈಗ ಲಾಗಿನ್ ಆಗಿದ್ದೇನೆ ನೋಡಿ ಸ್ನೇಹಿತರೆ. ಲಾಗಿನ್ ಆದಾಗ ಇಲ್ಲಿ 2 ಕಡೆ ಆಪ್ಷನ್ಸ್ ಕೊಟ್ಟಿದ್ದಾನೆ, ಸ್ಕೂಲ್ ಅಸೆಟ್ಸ್ ಅಂತ. ಸ್ಕೂಲ್ ಅಸೆಟ್ಸ್ ಅಂತ 2 ಕಡೆ ಆಪ್ಷನ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಈ ಒಂದು ಡ್ಯಾಶ್ ಬೋರ್ಡಲ್ಲೂ ಇದೆ, ಮತ್ತು ಇಲ್ಲಿ ಬ್ಲೂ ಕಲರಲ್ಲಿ ರೀಸೆಂಟ್ಲಿ ನೀವು ಹ್ಯಾಡೆಡ್ ಅಂತಿದೆ ನೋಡಿ, ಇಲ್ಲಿ ಐತೆ ಸ್ನೇಹಿತರೆ. ನೀವು ಎಲ್ಲಾದರೂ ಒಂದು ಕಡೆ ಟ್ರೈ ಮಾಡಿ. ಇಲ್ಲಿ ನಾನೀಗ ಸ್ಕೂಲ್ ಅಸೆಟ್ಸ್ ಅಂತ ಇಲ್ಲಿ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲಿ ಐತೆ ನೋಡಿ, ಇಲ್ಲಿ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಅಂತ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿದೆ ನೋಡಿ. ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅದಾದಮೇಲೆ ಇಲ್ಲೇ ಇದೆ ನೋಡಿ ಸ್ಕೂಲ್ ಅಸೆಟ್ ಡೀಟೇಲ್ಸ್ ಅಂತ. ಸೊ ನೀವೆಲ್ಲಾದರೂ ಒಂದು ಕಡೆ ಟ್ರೈ ಮಾಡಿ, ನಿಮ್ಮ ಒಂದು ಸ್ಕೂಲ್ ಅಸೆಟ್ಸ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಓಪನ್ ಆಗುತ್ತೆ. ಮೊದಲಿಗೆ ಏನಿದೆಯಪ್ಪ ಅಂದರೆ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಇದೆ ಫಸ್ಟ್ ಒನ್ನು. ಆಮೇಲೆ ಸೆಕೆಂಡ್ ಒನ್ಸ್ ಏನಿದೆಯಪ್ಪ, ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡಲ್ಲಿ ಸೆಕೆಂಡ್ ಒನ್ ಏನಿದೆಯಪ್ಪ ಅಂದರೆ ನ್ಯೂ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಅಂತಿದೆ. ಅಂದರೆ ಆ ಒಂದು ನ್ಯೂ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ಗೆ ಹೋಗ್ಬೇಕು ಸ್ನೇಹಿತರೆ. ಆಮೇಲೆ ಸೆಕೆಂಡ್ ಆಪ್ಷನ್ ಏನಿದೆಯಪ್ಪ ಅಂದರೆ ಮೈನರ್ ರಿಪೇರ್ ಕ್ಲಾಸ್ ರೂಮ್ಸ್ ಅಂತಿದೆ. ಆಮೇಲೆ ಥರ್ಡ್ ಆಪ್ಷನ್ ಏನಿದೆ ಅಂದರೆ ಮೇಜರ್ ರಿಪೇರ್ ಕ್ಲಾಸ್ ರೂಮ್ಸ್ ಅಂತಿದೆ. ಮತ್ತು ಸೆಕೆಂಡ್ ಒನ್ಗೆ ಬರೋಣ ಸ್ನೇಹಿತರೆ. ಫಸ್ಟ್ ಒನ್ನು ಈಗ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಬಗ್ಗೆ 3 ಆಪ್ಷನ್ಸ್ ಇದ್ದಾವೆ. ಒಂದು ನ್ಯೂ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್, ಮೇಜರ್ ರಿಪೇರ್ಸ್ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಮೇಜರ್ ರಿಪೇರ್ಸ್ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಅಂತ. ಆಮೇಲೆ ನೀವು ಸೆಕೆಂಡ್ ಆಪ್ಷನ್ಗೆ ಬಂದರೆ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಅಂತಿದೆ, ಅಂದರೆ ಶೌಚಾಲಯಗಳ ಬಗ್ಗೆ ಮಾಹಿತಿ ಇದೆ ಸ್ನೇಹಿತರೆ. ಆಮೇಲೆ ಮೂರನೇದು ಏನಿದೆಯಪ್ಪ ಅಂದರೆ ಫರ್ನಿಚರ್ ಪ್ರೊವೈಡೆಡ್ ಇದೆ ಸ್ನೇಹಿತರೆ. ಫರ್ನಿಚರ್ ಏನೇನು ಫರ್ನಿಚರ್ ಪ್ರೊವೈಡ್ ಆಗ್ತಿದೆ ನಿಮ್ಮ ಸ್ಕೂಲಿಗೆ ಅಂತ, ಅಪ್ ಟು ಯಾವ್ಯಾವ ವರ್ಷಗಳಿಂದ ಅಂತ. ನೀವು ಏನೇನು ಮಾಹಿತಿ ಮೊದಲು ಇಟ್ಕೋಬೇಕಂದ್ರೆ 2005ರಿಂದ ಎಲ್ಲ ನಿಮ್ಮ ಶಾಲೆಗೆ ಏನೇನು ಬಂದಿದೆ, ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಆಗಲಿ ಮತ್ತು ವಾಶ್ರೂಮ್ಸ್ದಾಗಲಿ ಫರ್ನಿಚರ್ಸ್ದಾಗಲಿ ಇಷ್ಟೂ ಮಾಹಿತಿಯನ್ನು ನೀವು ಅವೈಲಬಲ್ ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ಇಷ್ಟೂ ಮಾಹಿತಿಯನ್ನು ಅವೈಲಬಲ್ ಇಟ್ಕೊಂಡ್ರೆ ನೀವು ಒಂದೊಂದನ್ನೇ ತುಂಬ್ತಾ ಹೋಗ್ಬೋದು. ಮೊದಲಿಗೆ ನೋಡಿ, ಇಲ್ಲಿ ನ್ಯೂ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಅಂತಿದೆ. ಇಲ್ಲಿ ವರ್ಷ ಐತೆ ನೋಡಿ ಸ್ನೇಹಿತರೆ, 2005-6ರಿಂದ ಅಪ್ ಟು ಈ ವರ್ಷದವರೆಗೂ ನೋಡಿ ಸ್ನೇಹಿತರೆ. 2024-25ವರೆಗೂ ತುಂಬಬೇಕು ಸ್ನೇಹಿತರೆ ಇದರ ಮಾಹಿತಿ. ನಿಮ್ಮ 2005-6ರಿಂದ 2024-25ವರೆಗೂ ನಿಮ್ಮ ಶಾಲೆಗೆ ಏನೇನು ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಬಂದಿದೆ ಅಂತ ತುಂಬಬೇಕು. ಇಲ್ಲಿ ಅದರ ಥೀಮು, ಯಾವ ಥೀಮಲ್ಲಿ ಅಮೌಂಟ್ ಬಂದಿದೆ ನೋಡಿ. ಮೊದಲಿಗೆ ಸ್ಟೇಟ್ ಸೆಕ್ಟರ, RIDF, SSKನ, RMSAನ, ZPನ, TPನ, MLA ಗ್ರ್ಯಾಂಟ, ವಿವೇಕನ, CSR, NDRF, SDRF, KKRDBನ, CEP, MIZ, ನರೇಗನ, CM ಸ್ಪೆಷಲ್ ಗ್ರ್ಯಾಂಟ, ಅದರ್ಸ. ಇವ್ಯಾವೂ ಇಲ್ಲ, ನನಗೆ ಯಾವುದೋ ಬೇರೆ ಮೂಲದಿಂದ ಬಂದಿದ್ದೀನಿ ಅದರ್ಸ್ ಹಾಕಿ. ಇಲ್ಲ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರ್ತದೆ ಕಂಪಲ್ಸರಿ. ಈ ರೀತಿ ನೀವು ಮಾಹಿತಿಯನ್ನು ತುಂಬಬೇಕು ಸ್ನೇಹಿತರೆ. ಆಮೇಲೆ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್, ಒಂದು ವೇಳೆ ಎಷ್ಟು ರೂಮ್ಸ್ ಇದೆ, ಎಷ್ಟು ರೂಮ್ ಸ್ಯಾಂಕ್ಷನ್ ಆಗಿತ್ತು ಕ್ಲಾಸ್ ರೂಮ್ಸ್ ಅಂತ ನಂಬರ್ಸ್ ಹಾಕಬೇಕು. ಯೂನಿಟ್ ಕಾಸ್ಟ್ ಅಂದರೆ ಎಷ್ಟು ಅಮೌಂಟ್ ಎಷ್ಟು ಅಂತ ಹಾಕ್ಬೇಕು ಸ್ನೇಹಿತರೆ. ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಅದು ಅಮೌಂಟ್ ಹಾಕಬೇಕು. ಟೋಟಲ್ ಫೈನಾನ್ಸ್ ರಿಸೀವ್ಡ್ ಎಷ್ಟು, ಅಲ್ಲಿ ಎಷ್ಟು ಅಲಾಟ್ ಆಯಿತು, ನಾವು ಇಲ್ಲಿ ಎಷ್ಟು ರಿಸೀವ್ಡ್ ಮಾಡ್ಕೊಂಡ್ವಿ. ಟೋಟಲ್ ಫೈನಾನ್ಸ್ ಸ್ಪೆಂಟ್ ಮತ್ತು ಅಮೌಂಟ್ ಎಷ್ಟು ಆಯಿತು ನೋಡಿ ಸ್ನೇಹಿತರೆ. ಯೂನಿಟ್ ಕಾಸ್ಟ್ ಎಷ್ಟು, ಅದ್ರದ್ದು ಎಷ್ಟಾಯಿತು ಅಷ್ಟು ಕಾಸ್ಟ್ ಹಾಕಬೇಕು. ನಿಮಗೆ ಫೈನಾನ್ಸಿಯಿಂದ ಅಲೋಕೇಟೆಡ್ ಆಗಿದ್ದು ಎಷ್ಟು ಅಮೌಂಟು ಅಂತ ಹಾಕಬೇಕು. ನೀವು ರಿಸೀವ್ ಮಾಡಿದ್ದು ಅಂತ ಎಲ್ಲ ಸೇಮೇ ಬರುತ್ತಿದೆ ಸ್ನೇಹಿತರೆ, ಯಾವುದು ಚೇಂಜ್ ಆಗಲ್ಲ. ಮತ್ತು ಟೋಟಲ್ ಫೈನಾನ್ಸ್ ಸ್ಪೆಂಟ್
ಎಷ್ಟು ಇದಾಯಿತು ಅಂತ. ಮತ್ತೇನಾದರೂ ನೀವು ಆ್ಯಡ್ ಮಾಡಬೇಕಂದ್ರೆ, ರೂಮ್ಸ್ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ 2005-6ರಲ್ಲಿ ಯಾವುದೋ ಒಂದು ಸ್ಟೇಟ್ ಸೆಕ್ಟರಿಂದ ಬಂತು, ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಅಂತ ಫಾರ್ ಎಕ್ಸಾಂಪಲ್ 2 ಹಾಕ್ತೀನಿ. ಯೂನಿಟ್ ಕಾಸ್ಟ್ ಎಷ್ಟಿದೆಯಪ್ಪ ಅಂದರೆ ಸುಮಾರು ಒಂದು 15 ಲಕ್ಷ ಹಾಕೋಣ. ಫಾರ್ ಎಕ್ಸಾಂಪಲ್ 15 ಲಕ್ಷ ಹಾಕೋಣ ಸ್ನೇಹಿತರೆ. ಅದೇ ರೀತಿ ಸೇಮ್ ಇಲ್ಲೂ ಅಷ್ಟೇ 15 ಲಕ್ಷ ಹಾಕೋಣ ಎಲ್ಲದಕ್ಕೂ. ಮತ್ತು ರಿಸೀವ್ಡು ಅಷ್ಟೇ 15 ಲಕ್ಷ. ಮತ್ತು ಎಷ್ಟು ಸ್ಪೆಂಟ್ ಮಾಡಿದ್ವಿ? 15 ಲಕ್ಷ ಸ್ಪೆಂಟ್ ಮಾಡಿದ್ವಿ. ನೆಕ್ಸ್ಟ್ ಹ್ಯಾಡ್ ಅಂದರೆ ಇನ್ನೊಂದೇನಾದರೂ 2005-6 ಆಯ್ತಲ್ಲ, ಮತ್ತೆ ಇಲ್ಲಿ ಬೇಕಾದರೆ ವರ್ಷ ಚೇಂಜ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಮತ್ತೆ 2005 ಆಯಿತು, 6 ಆಯಿತು, ಮತ್ತು 2006-7 ಇದೊಂದು ವರ್ಷ ಆಯ್ತಲ್ಲ ಸ್ನೇಹಿತರೆ, ಮತ್ತು 2ನೇ ವರ್ಷ. ಅದೇ ರೀತಿ ಪ್ರತಿ ವರ್ಷವೂ ಹಿಂಗೆ 2008-9ರಲ್ಲಿ ಏನಾದರೂ ಬಂದಿದೆಯಾ, ಮತ್ತು ಇಲ್ಲಿ ಆದ ತಕ್ಷಣ ಮತ್ತು ಇಲ್ಲಿ ಇದೆಲ್ಲ ಎಂಟ್ರಿ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಪ್ಲಸ್ ಬರುತ್ತೆ. ನೀವೇನಾದರೂ ಹ್ಯಾಡ್ ಹೆಚ್ಚಿನ ಮಾಹಿತಿ ಅದೇ ಮತ್ತು ಮುಂದಿನ ವರ್ಷಗಳಲ್ಲಿ ಮತ್ತೆ ಆ ಒಂದು ಸ್ಕೂಲ್ ಬಿಲ್ಡಿಂಗಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬಂದಿದ್ದರೆ ನೀವು ಹ್ಯಾಡ್ ಮಾಡ್ತಾ ಹೋಗ್ತಾ ಇರ್ಬೋದು. ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ, ಈ ರೀತಿ ಎಕ್ಸ್ಟ್ರಾ ಹ್ಯಾಡ್ ಮಾಡ್ಕೊತಾ ಹೋಗ್ತಾ ಇರ್ಬೋದು. ಪ್ರತಿ ವರ್ಷದ್ದು ಹಾಕ್ಬೇಕಿಲ್ಲಿ. ಆ ರೀತಿ ನೀವೇನಾದರೂ ಸರ್ ಇಲ್ಲಿ ಒಂದೇ ಲೈನ್ ಬಂದಿದೆ, ಇಲ್ಲ ನಾನು ಈಗ ಕೊನೆಯಲ್ಲಿ ಇಲ್ಲಿ ಮಾಡಿ ತೋರಿಸ್ನಲ್ಲ, ಇಲ್ಲಿ ಕೊನೆಗೆ ನೀವು ಒಂದು ಟೋಟಲ್ ಫೈನಾನ್ಸ್ ಸ್ಪೆಂಟ್ ಆದಮೇಲೆ ಇಲ್ಲಿ ಪ್ಲಸ್ ಹಾಕಿದ್ಮೇಲೆ ಇನ್ನೊಂದು ಲೈನ್ ಬರುತ್ತೆ. ಮತ್ತು ಈ ವರ್ಷ ಆಯಿತು, ಮುಂದಿನ ವರ್ಷ, ಮತ್ತು ಇನ್ನೊಂದು ವರ್ಷ, ಆ ಥರ ನೀವು ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲಲ್ಲಿ ಈ ಒಂದು ವರ್ಷ ಏನು ಬಂದಿಲ್ಲ ಅಂದರೆ 0 ಹಾಕಿ ಹ್ಯಾಡ್ ಮಾಡ್ಕೊತಾ ಹೋಗಿ. ಮತ್ತು ನೆಕ್ಸ್ಟ್ ವರ್ಷ ತಗೊಳ್ಳಿ, ಅಲ್ಲಿ ಬಂದಿದ್ದರೆ ಅದನ್ನು ಎಂಟ್ರಿ ಮಾಡ್ತಾ ಹೋಗಿ. ಈ ರೀತಿ ಹ್ಯಾಡ್ ಅಥವಾ ಡಿಲೀಟ್ ಅಂತಿದೆಯಲ್ಲ ಅಲ್ಲಿ ಹಾಕ್ಕೊತ ಹೋಗ್ತಾ ಇರ್ಬೋದು ಸ್ನೇಹಿತರೆ. ಹಾಕಿ ಸಬ್ಮಿಟ್ ಮಾಡಿ ಮತ್ತೆ ಅದನ್ನು ಫೈನಲ್ ಸಬ್ಮಿಟ್ ಮಾಡಬೇಕು. ಇದನ್ನು ಪ್ರತಿಯೊಂದನ್ನು ಸಬ್ಮಿಟ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಬೇಕು. ಮತ್ತು ಅದಾದಮೇಲೆ 2ನೇದು ಮೈನರ್ ರಿಪೇರಿದೊಂದು ಸೇಮ್ ಹಂಗೆ ಮಾಡಬೇಕು, ಮೇಜರ್ ರಿಪೇರಿದು ಹಂಗೆ ಮಾಡಬೇಕು. ಪ್ರತಿ ವರ್ಷದ್ದು ಹಂಗೆ ತೊಗೋಬೇಕು. ನಿಮಗೆ ಇಲ್ಲಿ ಕೊನೆಗೆ ಹ್ಯಾಡ್ ಅಂದರೆ ಮತ್ತೆ ಯಾವ್ಯಾವ ವರ್ಷದಲ್ಲಿ ಮೈನರ್ ರಿಪೇರಿ ಆಗಿದೆ, ಯಾವ್ಯಾವ ವರ್ಷದಲ್ಲಿ ಮೇಜರ್ ರಿಪೇರಿ ಆಗಿದೆ ಅಂತ. ಒಂದು ವೇಳೆ ಏನೂ ಆಗಿಲ್ಲ ಅಂದರೆ 0 ಹಾಕ್ಕೊಂತ ಹೋಗಿ ಸ್ನೇಹಿತರೆ. ಅದೇ ರೀತಿ ಮೇಜರ್ ರಿಪೇರಿ ಇದೆ, ಮೇಜರ್ ರಿಪೇರಿನೂ ಅಷ್ಟೇ ಸೇಮ್ ಸಬ್ಮಿಟ್ ಮಾಡಬೇಕು, ಫೈನಲ್ ಸಬ್ಮಿಟ್. ಪ್ರತಿಯೊಂದು ಸಬ್ಮಿಟ್ ಆಗಬೇಕು, ಫೈನಲ್ ಸಬ್ಮಿಟ್ ಆಗಬೇಕು. ಸಬ್ಮಿಟ್ ಆಗಿ ಫೈನಲ್ ಸಬ್ಮಿಟ್ ಆದ್ರೇ ಮಾಹಿತಿ ಸೆಂಡ್ ಆಗುತ್ತೆ ಸ್ನೇಹಿತರೆ. ಮತ್ತು ಮೇಜರ್ ರಿಪೇರಿ ಅದು ಅಷ್ಟೇ ಸೇಮ್ ಪ್ರತಿ ವರ್ಷದ್ದು ಆಗ್ತಾ ಹೋಗಿ. ನಿಮಗೆ ನಿಮ್ಮ ಮುಂದಿನ ವರ್ಷ ತಗೋಬೇಕಂದ್ರೆ ಇಲ್ಲಿ ಹ್ಯಾಡ್ ಅಂತಿದೆಯಲ್ಲ, ಈ ಹ್ಯಾಡ್ ಅಂತ ಅಲ್ಲಿ ಪ್ರೆಸ್ ಮಾಡಿದ್ರೆ ಬರುತ್ತೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದರೆ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಅಂತಿದೆ. ಈ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡಲ್ಲಿ ಅಲ್ಲೂ ಅಷ್ಟೇ ಸೇಮ್ ಪ್ರತಿ ವರ್ಷ ಸೇಮ್ ನಾನು ಮೇಲೆ ಯಾವ ರೀತಿ ಆ್ಯಡ್ ಮಾಡ್ತಾ ಹೋದ್ನೋ ಅದೇ ರೀತಿ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಫರ್ನಿಚರ್ ಪ್ರೊವೈಡೆಡ್ ಅಂತಿದ್ದಲ್ಲ, ಅಲ್ಲೂ ಸಹ ಅದೇ ರೀತಿ ಹಾಕ್ಕೊತ ಆ್ಯಡ್ ಮಾಡ್ತಾ ಹೋಗಿ. ಕೊನೆಗೆ ಏನಪ್ಪ ಅಂದರೆ ಇಲ್ಲಿ ಇನ್ನೊಂದು ಮಾಹಿತಿ ಇದೆ ನೋಡಿ ಸ್ನೇಹಿತರೆ, ಕ್ಲಾಸ್ ವೈಸ್ ಫರ್ನಿಚರ್ ಡೀಟೇಲ್ಸ್ ಅಂತಿದೆ. ನೀವೇನು ಮಾಡಬೇಕಪ್ಪ ಅಂದರೆ ಟೋಟಲ್ ಎನ್ರೋಲ್ಮೆಂಟ್ ಆಗಬೇಕು. ಇಲ್ಲಿ ಲಾಸ್ಟಲ್ಲಿ ಮತ್ತೆ ನಿಮ್ಮ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದೆ ಅನ್ನೋದನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಹಾಕಿ ಸಬ್ಮಿಟ್ಟು ಮತ್ತು ಫೈನಲ್ ಸಬ್ಮಿಟ್ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದಾಗ ಮಾತ್ರ ನಿಮ್ಮ ಮಾಹಿತಿ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸಲ್ಲಿ ಎಂಟ್ರಿ ಆಗುತ್ತೆ. ಈ ಮಾಹಿತಿ ಸ್ಟೇಟ್ ಸ್ಯಾಟ್ಸಲ್ಲಿ ಆನ್ಲೈನಲ್ಲಿ ಇರುತ್ತೆ ಸ್ನೇಹಿತರೆ. ಇದು ನಮ್ಮ ಕಮಿಷನರು ಇದೇ ತಿಂಗಳು ಮೇ 30ರೊಳಗೆ ಕಡ್ಡಾಯವಾಗಿ ಎಲ್ಲ ಶಾಲೆಗಳವರು ಮಾಡಬೇಕಂತ ಆದೇಶ ಮಾಡಿದ್ದಾರೆ. ಸೊ ಎಲ್ಲ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಸಹಕರಿಸಿ ಈ ಒಂದು ಸ್ಕೂಲ್ ಅಸೆಟ್ಸ್ ಏನೇನಿದಾವಲ್ಲ, ಈ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ನ ಎಲ್ಲವನ್ನೂ ಸಹ ಎಂಟ್ರಿ ಮಾಡಿ ನಮ್ಮ ಒಂದು ಸ್ಟೇಟ್ಗೆ ಕಳಿಸ್ಬೇಕಾಗತ್ತೆ. ಅಲ್ಲಿ ಸ್ಟೇಟ್ಗೆ ಕಳಿಸಿದ ಮೇಲೆ ಕಮಿಷನರ್ ಎಲ್ಲ ಶಾಲೆಗಳನ್ನ ನೋಡ್ತಾರೆ. ಪ್ರತಿ ಶಾಲೆಯಲ್ಲೂ ಏನೇನು ಮಾಹಿತಿ ಹೋಗಿದೆ, ಎಷ್ಟೆಷ್ಟು ಬಿಲ್ಡಿಂಗ್ ಸಂಬಂಧಪಟ್ಟಂತೆ ಎಷ್ಟು ಮಾಹಿತಿ ಇದೆ, ಮೈನರ್ ರಿಪೇರಿಗೆ ಸಂಬಂಧಪಟ್ಟಂತೆ ಎಷ್ಟು ಮಾಹಿತಿ ಇದೆ, ಮೇಜರ್ ರಿಪೇರಿಗೆ ಸಂಬಂಧಪಟ್ಟಂತೆ ಎಷ್ಟು ಮಾಹಿತಿ ಇದೆ ಅಂತ ಈ ರೀತಿ ಪ್ರತಿಯೊಂದು ನಮ್ಮ ಸ್ಯಾಟ್ಸಲ್ಲಿ ಅವೈಲಬಲ್ ಇರ್ತದೆ ಸ್ನೇಹಿತರೆ. ಆದ್ದರಿಂದ ಎಲ್ಲರೂ ಇದೇ ಮೇ 31ರವರೆಗೆ ಎಲ್ಲರೂ ಈ ಮಾಹಿತಿಯನ್ನು ಕಡ್ಡಾಯವಾಗಿ ತುಂಬಬೇಕು. ಒಂದು ವೇಳೆ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಈಗ ಸದ್ಯಕ್ಕೆ ಟಾರ್ಗೆಟ್ ಏನು ಕೊಟ್ಟಿದ್ದಾರೆ ನಮ್ಮ ಆಯುಕ್ತರಂದರೆ ಮೇ 31ರೊಳಗೆ ಈ ಮಾಹಿತಿ ತುಂಬಲೇಬೇಕು, ಕಡ್ಡಾಯ ಅಂತ ಹೇಳಿದ್ದಾರೆ. ಸೊ ಎಲ್ಲ ಮುಖ್ಯ ಗುರುಗಳು ದಯವಿಟ್ಟು ಈ ಮಾಹಿತಿಯನ್ನು ಕಡ್ಡಾಯವಾಗಿ ತುಂಬಬೇಕಾಗಿ ವಿನಂತಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.